ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. 5 ವರ್ಷದ ಲಾಸು, ಆಮೇಲಿಂದ ಫ್ರಸ್ಟ್ರೇಷನ್ನು, ಆಮೇಲಿಂದ ಏನು ಮಾಡಬೇಕಂತ ತೋಚದೆ ದಿಕ್ಕು ತಪ್ಪಿ ಕೂತಿದ್ದಾಗ ಅದೊಂಥರ ಏನೋ ಒಂದು ಹೇಳ್ತಾರಲ್ಲ, ಒಂಥರ ಒಳಗಿಂದ ಇನ್ಸ್ಪಿರೇಷನ್ ಬಂದಾಗೆ ಒಂದು ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿದ್ದು. ಅದು ನಮ್ಮನ್ನ ಒಂದು ಟ್ರೇಡಿಂಗ್ ಲೈಫನ್ನೇ ಚೇಂಜ್ ಮಾಡಿದಂತಹ ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿಯನ್ನ ಈಗ ಎಲ್ಲರಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಡಕ್ಕೆ ಶುರು ಮಾಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಯಾರಿಗೆ ಅಂತ ಹೇಳಿದ್ರೆ, ಟ್ರೇಡಿಂಗು ಒಂಥರ ಚಟ ಇದ್ದವ್ರಿಗೆ, ಆಯ್ತಾ? ಟ್ರೇಡಿಂಗ್ ಚಟ. ನಾನು ಅದನ್ನ ಸ್ಕ್ಯಾಲ್ಪಿಂಗ್ ಅಂತ ಕರೆಯೋದಿಲ್ಲ, ಯಾಕೆಂದ್ರೆ ಇದನ್ನ ಚಟ ಅಂತ ಕರಿತೀನಿ. ಸ್ಕ್ಯಾಲ್ಪಿಂಗ್ ಆಗಲಿ ಟ್ರೇಡಿಂಗ್ ಆಗಲಿ ನಾವು ಮಾಡಕ್ಕೆ ಹೊರಟಿರೋದು ದುಡ್ಡು ಮಾಡಲಿಕ್ಕೆ. ದಿನಕ್ಕೆ 2,000 3,000 ಮಾಡಿದ್ರೆ ದೊಡ್ಡ ವಿಚಾರ ಅಂತ ನಮ್ಗೆಲ್ಲರಿಗೂ ಗೊತ್ತು. ಆದರೆ 2,000 3,000 ಆದರೂ ಮತ್ತೆ ಮತ್ತೆ ಮಾಡ್ತಾ ಇದೀವಿ ಅಂದರೆ ಅದು ಏನಾಗುತ್ತೆ? ಅದು ದುಡ್ಡು ಮಾಡೋದಲ್ಲ, ಅದು ಚಟಕ್ ಮಾಡೋದು ಅಂತ ಆಗುತ್ತೆ. ಆ ಚಟ ಇದ್ದವ್ರಿಗೂ ಸಹ ಅಟ್ಲೀಸ್ಟ್ ಆ ಚಟದಲ್ಲೂ ಒಂದು ಸ್ಟ್ರಾಟಜಿ ಇಟ್ಕೊಂಡು ಚಟ ಇಡೋಣ ಅಂತ. ಈಗೇನು ಹೇಳ್ತಾರಲ್ಲ, ಯಾವಾಗಾದ್ರೂ ಸ್ಟ್ರೆಸ್ ಆದರೆ ಸಿಗರೇಟ್ ಹೊಡಿತೀವಿ, ಯಾವತ್ತಾದ್ರೂ ಬೇಜಾರಾದರೆ ಕುಡಿಯಕ್ಕೆ ಹೋಗ್ತೀವಿ. ಒಂದು ಸ್ಟ್ರಾಟಜಿ ಇಟ್ಕೊಂಡಿದಾರಲ್ಲ, ಹಾಗೇನೆ ಇಲ್ಲೂ ಟ್ರೇಡಿಂಗ್ ಮಾಡೋದಕ್ಕೂ ಯಾವುದೋ ಒಂದು ಬಂದರೆ ಮಾತ್ರ ಟ್ರೇಡ್ ಮಾಡ್ತೀನಿ, ಅದು ಎಷ್ಟಲ್ಲಿ ಬರ್ತದೋ ಅಷ್ಟಲ್ಲಿ ಮಾಡ್ತೀನಿ ಅನ್ನೋ ಒಂದು ತೀರ್ಮಾನ ಅಂಥವ್ರಿಗಾಗಿ ಕೊಡ್ತಾ ಇರುವಂಥದ್ದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರು ಅಟ್ಲೀಸ್ಟ್ ನೀವು ಓವರ್ ಟ್ರೇಡಿಂಗ್ ಮಾಡೋದನ್ನ ನಿಲ್ಲಿಸ್ತೀರಿ. ಯಾಕೆಂದ್ರೆ ಅದು ಸಮ್ಟೈಮ್ಸ್ ಸೆಟಪ್ ಸಿಗುದಿಲ್ಲ. ಎರಡನೇದು, ಸಿಕ್ಕಿದಾಗ ಮಾಡಿದಾಗ್ಲೂ ನೀವು ಪ್ರಾಫಿಟಬಲ್ ಆಗಿರ್ತೀರಿ, ಇಲ್ಲ ಅಂದ್ರೆ ಸ್ಮಾಲ್ ಲಾಸ್ ಅಲ್ಲಿ ಹೊರಗೆ ಬರ್ತೀರಿ. ಸೊ ಈ ಒಂದು ಮೆಥಡಾಲಜಿಯನ್ನ ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗುತ್ತೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದ್ರಲ್ಲಿ ಕೊಟ್ಟಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮವ್ರಿಗೆ ಏನಂದ್ರೆ ತಾಳ್ಮೆ ತುಂಬಾ ಕಮ್ಮಿ. ಟ್ರೇಡರ್ಗಳಿಗೆ ಬೇಕಾಗಿದ್ದೇ ತಾಳ್ಮೆ, ಆದರೆ ತಾಳ್ಮೆ ಕಮ್ಮಿ. ವಿಡಿಯೋಸ್ ಅನ್ನು ಕಂಪ್ಲೀಟ್ ನೋಡೋಷ್ಟು ಪುರ್ಸೋತಿಲ್ಲ. ಏನಂದ್ರೆ ಗೊತ್ತು ಅನ್ನೋ ಒಂದು ಅಹಂ. ಆಲ್ರೆಡಿ ನನಗೆ ಗೊತ್ತು, ಇದು ಗೊತ್ತು, ಅದು ಗೊತ್ತು, ಇದು ಗೊತ್ತು. ಗೊತ್ತಿದ್ರೆ ನಾವು ಸಕ್ಸಸ್ ಆಗ್ತಿದ್ವಿ, ಹೌದಾ? ಇನ್ನೂ ಸಕ್ಸಸ್ ಆಗಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಒಪ್ಕೊಬೇಕು. ಯಾವ ವ್ಯಕ್ತಿ ಏನು ಗೊತ್ತಿಲ್ಲ ಅಂತ ಒಪ್ಕೊಳ್ತಾನೋ ಅವನು ಬೆಳಿತಾನೆ, ಎಲ್ಲ ಗೊತ್ತು ಅನ್ನೋನು ಬೆಳೆಯಲ್ಲ. ಸೊ ಮನೋಭಾವದಲ್ಲಿ ಮನಸ್ಸು ಸ್ಥಿತಿ ಕ್ಲೀನಾಗಿ ಇಟ್ಕೊಳ್ಳಿ, ಆಗ ಹೊಸ ವಿಚಾರಗಳು ಮನಸ್ಸೊಳಗೆ ಹೋಗುತ್ತೆ. ಸೊ ಆ ಒಂದು ಆ್ಯಂಗಲ್ ಅಲ್ಲಿ ನಾವು ಈ ಕೊಡ್ತಾ ಇರೋ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದು ಡ್ರಾಪ್ ಮಾಡಿದ್ರು ತೊಂದರೆ ಇಲ್ಲ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಓಕೆನಾ? ವಿಡಿಯೋ ಮಾತ್ರ ಕೊನೆವರೆಗೆ ನೋಡಿ. ಯಾವಾಗಲೂ ಹೇಳುವ ಹಾಗೆ ಪಕ್ಕದಲ್ಲಿ ಒಂದು ಪುಸ್ತಕ ಪೆನ್ ಇಟ್ಕೊಂಡು ಈ ವಿಡಿಯೋ ನೋಡಿ, ಹೇಳೋ ಪಾಯಿಂಟನ್ನು ನೋಟ್ ಮಾಡಿ. ಆವಾಗ ನಿಮ್ಮ ಮೈಂಡಿಗೆ ಆ ವಿಷಯ ಮುಟ್ಟಿದ್ರೆ ಮಾತ್ರ, 5 ಸೆನ್ಸಲ್ಲಿ ಮುಟ್ಟಿದ್ರೆ ಮಾತ್ರ ನೆನಪಲ್ಲಿ ಉಳಿಯುತ್ತೆ. ಸೊ ಈಗ ಜಾಸ್ತಿ ಡಿಲೇ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ನೋಡಿ, ಈಗ ಮಾರ್ಕೆಟಲ್ಲಿ ನಾವು ಮಾಡೋದೇನೆಂದರೆ, ಒಂದು ಕ್ಯಾಂಡಲ್ ಅನ್ನು ನೋಡಿಕೊಂಡು ಟ್ರೇಡ್ಗಳನ್ನು ಮಾಡೋದು. ಕರೆಕ್ಟಾ? ನಮಗೆ ಹೇಳ್ಕೊಟ್ಟಿರೋದು ಅಥವಾ ನಾವು ನೋಡಿರೋದು ಏನಂತ ಹೇಳಿದ್ರೆ, ಕ್ಯಾಂಡಲ್ ಗ್ರೀನ್ ಆಯ್ತಂದ್ರೆ ನಾವು ಸಿ ಕಡೆಗೆ ಹೋಗ್ಬಿಡ್ತೀವಿ. ಕ್ಯಾಂಡಲ್ ರೆಡ್ ಆಯ್ತಂತ ಹೇಳಿದ್ರೆ ನಾವು ಪಿ ಕಡೆಗೆ ಹೋಗ್ತೀವಿ. ಕರೆಕ್ಟಾ? ಸೊ ನಮಗೆ ಗೊತ್ತಿರೋದು ಅಷ್ಟೇ, ಕ್ಯಾಂಡಲ್ ಗ್ರೀನ್. ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ? ಬೇಸಿಕಲಿ ಈಗಷ್ಟೇ ಹೊಸದಾಗಿ ಟ್ರೇಡಿಂಗ್ ಬಂದವ್ರ ತಲೆ ಅಷ್ಟೇ ಇರೋದು. ಗ್ರೀನ್ ಆಗ್ತಾ ಇದೆ ಅಂದ್ರೆ ಸಿಗೆ ಹೋಗ್ಬೇಕು, ರೆಡ್ ಆಗ್ತಾ ಇದೆ ಅಂದ್ರೆ ಪಿಗೆ ಬರಬೇಕು ಅಂತ. ಯಾರು ಪ್ರೊಫೆಷನಲ್ ಟ್ರೇಡರ್ಸ್ ಆಗ್ತಾರೋ, ಪ್ರೊಫೆಷನಲ್ ಟ್ರೇಡರ್ಸ್ ಆಗೋರು ಏನ್ ಮಾಡ್ತಾರೆ ಗೊತ್ತಾ? ಥಿಂಕಿಂಗ್ ಉಲ್ಟಾ ಮಾಡ್ತಾರೆ. ಗ್ರೀನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಪುಟ್ ಸೈಡ್ಗೂ ನೋಡೋವಂಥ ಸ್ಥಿತಿಗಳಿದೆ. ಎಲ್ಲ ಟೈಮು ಅಲ್ಲ, ಕೆಲವು ಟೈಮಲ್ಲಿ ಗ್ರೀನ್ ಆಗ್ತಾ ಇದ್ರು, ಓಕೆ ನಾನೀಗ ಪುಟ್ ಸೈಡ್ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ಟೈಮಲ್ಲಿ ಕೆಲಸಲ್ಲಿ ರೆಡ್ ಆಗ್ತಿರ್ಬೇಕಾದ್ರೆ ಬೈ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾರೆ. ಇದು ಎರಡೂ ಸಹ ಪ್ರೊಫೆಷನಲ್ ಟ್ರೇಡರ್ಸ್ಗಳು ಮಾಡುವಂಥದ್ದು. ಅವರು ರೀಟೆಸ್ಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಕೆಲವರಿಗೆ ಅದು ಗೊತ್ತೇ ಇಲ್ಲ. ಆಯ್ತಾ? ಈಗ ನಾವು ನಾರ್ಮಲ್ ಆಗಿ ಏನು ಗೊತ್ತಿಲ್ದಿರೋರ್ ಮೈಂಡ್ ಸೆಟ್ ಇಂದ ಮಾತಾಡೋಣ. ಓಕೆ, ಸೊ ಇದರಲ್ಲಿ ನೀವು 15 ನಿಮಿಷ ಟೈಮ್ ಫ್ರೇಮ್ ಅನ್ನೇ ಯೂಸ್ ಮಾಡಬೇಕು. ಆಮೇಲೆ ಒನ್ಸ್ ನಿಮ್ಮ 15 ನಿಮಿಷ ಟೈಮ್ ಫ್ರೇಮ್ ಸೆಟ್ ಆದ ಮೇಲೆ ನೀವು ಆಮೇಲಿಂದ ನಿಮ್ಗೆ ಆ ಸೆಟಪ್ ಸಿಕ್ಕಿದ ಮೇಲಿಂದ 1 ನಿಮಿಷದಲ್ಲಿ ಬೇಕಾದ್ರೆ ಮಾಡಿ, 3 ನಿಮಿಷದಲ್ಲಿ ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ. ಬಟ್ ಆ ಒಂದು ಟೈಮ್ ಫ್ರೇಮ್ ಅನ್ನ ಕನ್ಫರ್ಮ್ ಮಾಡಲಿಕ್ಕೆ ಫಸ್ಟ್ 15 ಮಿನಿಟ್ಸ್ ಅಲ್ಲೇ ಮಾಡಬೇಕು. ಓಕೆನಾ? ಈಗ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಯಾಂಡಲ್ ಅಂದ್ರೆ ಏನಿರುತ್ತೆ? ಕ್ಯಾಂಡಲ್ ಅಲ್ಲಿ 4 ಭಾಗಗಳಿರುತ್ತೆ. ಒಂದು ಹೈ, ಇನ್ನೊಂದು ಲೋ, ಅದಾದ್ಮೇಲಿಂದ ಒಂದು ಓಪನ್, ಇನ್ನೊಂದು ಕ್ಲೋಸ್. ಓಪನ್ಕ್ಕಿಂತ ಕ್ಲೋಸ್ ಮೇಲೆ ಇದ್ರೆ ಕ್ಯಾಂಡಲ್ ಗ್ರೀನ್ ಆಗಿರುತ್ತೆ. ಓಪನ್ಕ್ಕಿಂತ ಕ್ಲೋಸ್ ಕೆಳಗಿತ್ತಂದ್ರೆ ಕ್ಯಾಂಡಲ್ ರೆಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ 4 ಪಾರ್ಟ್ ಇರುತ್ತೆ. ಈ 4 ಪಾರ್ಟ್ ಅಲ್ಲಿ ನಾನು ಹೇಳೋದು ಇಂಪಾರ್ಟೆಂಟ್ ಪಾರ್ಟ್ ಅಂತ ನೀವು ತಗೊಂಡ್ರೆ, ಅದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಬರುವಂಥದ್ದು ಈ ಕ್ಲೋಸಿಂಗ್. ಈ ಕ್ಲೋಸಿಂಗ್ ಅನ್ನೋದಿತ್ತಲ್ಲ, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೋದು.
ನೀವು ಯಾವುದೆಲ್ಲ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ದೀರೋ ಆ ಇಂಡಿಕೇಟರ್ ಸೆಟಪ್ ಅಲ್ಲಿ ಹೋಗಿ ನೋಡಿ, ಅದು ಕ್ಯಾಲ್ಕುಲೇಷನ್ ಮಾಡೋದು, ಮೂವಿಂಗ್ ಆವರೇಜ್ ಕ್ಯಾಲ್ಕುಲೇಷನ್ ಮಾಡೋದು, ಮ್ಯಾಕ್ಸಿಮಮ್ ತಗೊಳ್ಳೋದೇ ಕ್ಲೋಸಿಂಗ್ ಅನ್ನ ಇಟ್ಕೊಂಡು ತಗೊಳ್ಳೋದು. ಕ್ಲೋಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಿಚಾರ ಕ್ಯಾಂಡಲ್ಗಳಲ್ಲಿ. ಈ ಕ್ಲೋಸಿಂಗ್ ಅನ್ನ ನೀವು ಗಮನಿಸಬೇಕು. ಈ ಕ್ಲೋಸಿಂಗ್ ಅನ್ನ ಗಮನಿಸಿ ನಾವು ಟ್ರೇಡ್ ಮಾಡೋ ಸೆಟಪ್ ಅನ್ನ ಹೇಳ್ಕೊಡುವಂಥದ್ದು. ಹೇಗೆ ನೋಡಿ, ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು, ಓಕೆನಾ? ನೀವು ಆ ಕ್ಯಾಂಡಲ್ ಫಾರ್ಮ್ ಆಗೋವರೆಗೆ ಸುಮ್ಮನೆ ಇರಿ. ಈಗ ಇದಕ್ಕೆ ಫಾರ್ಮ್ ಆಗಿದ್ದ ಕ್ಯಾಂಡಲ್ ಗ್ರೀನ್ ಅಂತ ಇಟ್ಕೊಳ್ಳೋಣ. ಅಂದ್ರೆ ಏನಾಯ್ತು, ಕ್ಲೋಸಿಂಗ್ ಇಲ್ಲಿದೆ. ಈ ಕ್ಲೋಸಿಂಗ್ ಇಲ್ಲಿದ್ದ ಮೇಲಿಂದ ನೀವು ಕಾಯ್ಬೇಕಾಗಿದೆ ಏನಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಲೋಸಿಂಗ್ಗಿಂತ ಮೇಲೆ ಹೋಗಿ ಕೂತ್ಕೊಳ್ಳುತ್ತಾ ಅಂತ ನೋಡಿ. ಈ ಕ್ಲೋಸಿಂಗ್ ಅನ್ನ ದಾಟಿ ಇನ್ನೊಂದು ಕ್ಯಾಂಡಲ್ ಹೋಗಿ ಕೂತ್ಕೊಳ್ತಾ ಇದೆ ಅಂತ ಆದ್ರೆ ಸ್ಟ್ರೆಂತ್ ಏನಾಯ್ತು, ಈ ಸೈಡ್ಗೆ ಸ್ಟ್ರೆಂತ್ ಇದೆ ಅಂತ ಕನ್ಫರ್ಮ್ ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ಕನ್ಫರ್ಮೇಶನ್ ಕೊಟ್ಟ ಮೇಲಿಂದ ಅವನು ಮತ್ತೆ ಈ ಕ್ಲೋಸಿಂಗ್ ಹತ್ರ ಬರ್ತಾನೆ. ಈ ಕ್ಲೋಸಿಂಗ್ ಹತ್ರ ಬಂದ ಮೇಲಿಂದ ಮತ್ತೆ ಅವನು ಮೇಲೆ ಹೋಗ್ತಾನೆ. ನೀವು ಪ್ರಾಕ್ಟೀಸ್ ಆಗೋವರೆಗೆ ಈ ಕ್ಲೋಸಿಂಗ್ ಬ್ರೇಕ್ ಆದಾಗ ಬ್ರೇಕ್ಔಟ್ ತಗೊಳಕ್ ಕಲೀರಿ. ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ನೋಡಿ ನೋಡಿ ಮಾಡಿ ಅಭ್ಯಾಸ ಆದ್ಮೇಲಿಂದ ನೀವು ರೀಟೆಸ್ಟ್ ತಗೊಳಕ್ಕೆ ಟ್ರೈ ಮಾಡಿ. ಇಷ್ಟೇ ಇರೋ ಸಿಂಪಲ್. ಮಾರ್ಕೆಟ್ ಮೂವ್ ಆಗುತ್ತೆ. ಮಾರ್ಕೆಟ್ ತುಂಬಾ ಸಿಂಪಲ್ ಇದೆ ಸರ್. ಮಾರ್ಕೆಟ್ ತುಂಬಾ ಸಿಂಪಲ್ ಇದೆ. ಅದನ್ನ ಕಾಂಪ್ಲಿಕೇಟ್ ಮಾಡ್ತಿರೋದು ಈ ಇಂಡಿಕೇಟರ್ ತಯಾರು ಮಾಡೋದು. ಇಂಡಿಕೇಟರ್ ತಯಾರು ಮಾಡ್ತಾರೆ, ನಮ್ಮನ್ನ ಲೇಜಿ ಮಾಡ್ತಾರೆ. ಈಗ ಮೊದಲಿನ ಕಾಲದಲ್ಲಿ ಇದ್ದದೆಲ್ಲ ಎಫರ್ಟು ನಮ್ಮ ಬ್ರೈನು ಮತ್ತೆ ಮನಸ್ಸು ಮತ್ತೆ ನಮ್ಮ ದೇಹವನ್ನು ಉಪಯೋಗಿಸಿ ಮಾಡುವಂಥದ್ದು. ಈಗ ಏನಾಗ್ತಾ ಇದೆ, ಬರ್ತಾ ನಮ್ಮ ವರ್ಕ್ ಲೋಡ್ ಅನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನ ಲೇಜಿ ಮಾಡ್ತಾ ಇದ್ದಾರೆ. ಫಸ್ಟ್ ಕೈಯಲ್ಲಿ ಅಟ್ಲೀಸ್ಟ್ ಗಾಳಿ ಬೀಸ್ಕೊಳ್ತಾ ಇದ್ವಿ. ಈಗೇನಾಯ್ತು, ಕೂತಲ್ಲೇ ಫ್ಯಾನ್ ತಿರುಗುತ್ತಲ್ಲ, ಕೈಯಲ್ಲಿ ಬೀಸೋ ಕೆಲಸ ಕಮ್ಮಿ ಆಯ್ತು. ಫ್ಯಾನ್ಗಿಂತನೂ ಅದಕ್ಕೆ ರಿಮೋಟ್ ಕೊಟ್ರು ಎ ಸಿ ಆನ್ ಮಾಡೋದಕ್ಕೆ, ಇನ್ನೂ ಕೆಲಸ ಕಮ್ಮಿ ಮಾಡಿಸೋರು, ಎದ್ದೋಗೋ ಕೆಲಸನೂ ಇಲ್ಲ. ಹೀಗೆ ಮಾಡಿ ನಮ್ಮ ಆಕ್ಟಿವಿಟೀಸ್ ಕಮ್ಮಿ ಮಾಡಿದ್ರು. ಸೇಮ್ ಥಿಂಗು ಈಗ AI ಬಂತು, ಬ್ರೈನ್ ಅನ್ನ ವರ್ಕ್ ಮಾಡಿಸೋದೇ ಕೆಲಸ ಕಮ್ಮಿ ಮಾಡಿಸ್ತಾ ಇದ್ದಾರೆ. ಬ್ರೈನೇ ವರ್ಕ್ ಆಗಲ್ಲ. ಹಿಂಗ್ ಮಾಡಿ ಏನಾಗ್ತಿದೆ, ನಾವು ಆಕ್ಚುಲ್ ಆಗಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿಯನ್ನು ಕಳ್ಕೊಳ್ತಾ ಇದ್ದೀವಿ. ಇಂಡಿಕೇಟರ್ಗಳಿಗೆ ಡಿಪೆಂಡ್ ಆಗ್ತಾ ಇದ್ದೀವಿ. ಇಂಡಿಕೇಟರ್ಗೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಬೇಕು. ನಾವು ಚಾರ್ಟ್ ಅನ್ನ ನೋಡೋದ್ ಕಲ್ತ್ರೆ ಖಂಡಿತವಾಗ್ಲೂ ನಮ್ಗೆ ಮಾರ್ಕೆಟ್ ಸುಲಭ ಆಗಿದೆ. ಓಕೆನಾ? ಇದು ಡೀಟೇಲ್ ಆಗಿ ನೋಡೋಣ ಬನ್ನಿ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಸಮೇತ ತೋರಿಸ್ತೇನೆ. ಓಕೆನಾ? ಈಗ ಮಾರ್ಕೆಟ್ ಅಲ್ಲಿ ನೋಡಿ, ಈಗ ನಾನು ಯಾವ್ದಾದ್ರು ಒಂದು ಕ್ಯಾಂಡಲ್ ತಗೊಳ್ತೀನಿ, ಒಂದು ಲೈನ್ ತಗೊಳ್ತೀನಿ. ಓಕೆನಾ? ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಈಗ ಇದು ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್, ಇದು ಕ್ಲೋಸಿಂಗ್, ರೈಟ್? ಈಗ ನೋಡಿ ಸೆಕೆಂಡ್ ಕ್ಯಾಂಡಲ್ ಏನ್ ಹೇಳಿದೆ. ನಾನೀಗ ಇಲ್ಲಿ ನಮ್ಮ 12 ಗಂಟೆ ಝೋನು, 1 ಅವರ್ ಝೋನ್ ಯಾವ್ದ್ರ ಬಗ್ಗೆನೂ ಮಾತಾಡ್ತಿಲ್ಲ. ಸಿಂಪಲ್ ಆಗಿ ನಾರ್ಮಲ್ ಆಗಿ ಯಾವುದು ಇಲ್ಲದೆ ಟ್ರೇಡ್ ಮಾಡುವಂತಹ ಶಾರ್ಟ್ ಟ್ರೇಡ್ಸ್ ಗಳ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಇದು ಕ್ಲೋಸಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಕ್ಯಾಂಡಲ್ ಮೇಲೆ ಹೋದಂತ ಕ್ಯಾಂಡಲ್ ಬಂದು ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಕರೆಕ್ಟಾ? ಈಗ ನಿಮ್ಗೆ ಏನ್ ಹೇಳ್ತಿದೆ ಇದು ಅರ್ಥ? ನೀವು ಜಸ್ಟ್ ಒಂದು ನಾರ್ಮಲ್ ಆಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳಿ. ಇಲ್ಲಿ ಕ್ಲೋಸಿಂಗ್ ಗಿಂತ ಕೆಳಗೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಏನಾಯ್ತು, ಇವನು ಸ್ಟ್ರಾಂಗ್ ಇಲ್ಲ, ಈ ಕ್ಯಾಂಡಲ್ ಸ್ಟ್ರಾಂಗ್ ಇಲ್ಲ ಅಂತ ಆಯ್ತು. ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲ್ ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಾದ ಮೇಲಿಂದ ನೀವು ಇದು ಹೇಳಿದ್ನಲ್ಲ, ಇಲ್ಲಿ ನೀವು ಬ್ರೇಕ್ಔಟ್ಗೆ ಟ್ರೈ ಮಾಡಿ. ಬ್ರೇಕ್ಔಟ್ಗೆ ಟ್ರೈ ಮಾಡಿದ್ರು ನಿಮ್ಗೆ ಅದು ವಾಪಸ್ಸು ನಿಮ್ಗೆ ಒಳ್ಳೆ ಇನ್ಕಮ್ ಅನ್ನ ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ಯಾಂಡಲ್ ಬಂದಿದ್ದು, 3ನೇ ಕ್ಯಾಂಡಲ್ ಒಳಗೋ ಕ್ಲೋಸ್ ಕೊಡೋಕ್ಕೆ ಟ್ರೈ ಮಾಡ್ತು. ಕರೆಕ್ಟಾ? ಅರೆ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲ ಅಂತ ಕೆಳಗೆ ತಗೊಂಡ್ಬಂತು. ಈಗೇನಾಯ್ತು, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈ ಕ್ಯಾಂಡಲ್ ಕ್ಲೋಸಿಂಗ್ ಇಲ್ಲಿದೆ, ನಿಮ್ದು ಈಗ ಫಸ್ಟ್ ಒಂದು ಟ್ರೇಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡಕ್ ಹೋಗ್ತೀರಿ, ಈ ಕ್ಯಾಂಡಲ್ ದಾಟಿ ಕ್ಲೋಸ್ ಕೊಡೋವರೆಗೆ ನಾನು ಟ್ರೇಡ್ ಮಾಡಲ್ಲ ಪುಟ್ ಸೈಡಿಗೆ. ಓಕೆನಾ? ಈ ಕ್ಯಾಂಡಲ್ ಯಾವುದು ಗ್ರೀನ್ ಆಗಿತ್ತಲ್ಲ, ಈ ಗ್ರೀನ್ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸ್ ಆಗೋವರೆಗೆ ನಾನು ಸಿ ತಗೊಳಲ್ಲ. ಸಿಂಪಲ್. ರೆಡ್ ದಾಟಿದ್ರೆ ಪಿ, ಗ್ರೀನ್ ದಾಟಿದ್ರೆ ಸಿ. ಕೂತ್ಕೊಂಡಿದ್ದೀರಿ? ಯಾವ್ದಾರ ಕ್ಲೋಸಿಂಗ್ ಕೊಡ್ತಾ? ಎಸ್, ಈ ಕ್ಯಾಂಡಲ್ ಕ್ಲೋಸ್ ಕೊಡ್ತು. ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟ ಮೇಲೆ ನಾ ಅದೇ ಹೇಳಿದ್ದು, ರೀಟೆಸ್ಟ್ಗೆ ನಿಮ್ಗೆ ಅಭ್ಯಾಸ ಆದಾಗ ರೀಟೆಸ್ಟ್ ಅರ್ಥ ಆಗುತ್ತೆ. ಇಲ್ಲೇ ನೀವು ಸೆಲ್ ಮಾಡ್ಬೋದು. ಅದು ಬಂತು. ಓಕೆನಾ? ಗೊತ್ತಾಗ್ಲಿಲ್ಲ, ತೊಂದ್ರೆ ಇಲ್ಲ. ರೀಟೆಸ್ಟ್ ಮಾಡಿ ಬರ್ಬೇಕಾದ್ರೆ ಇಲ್ಲಿ ಬ್ರೇಕ್ಔಟ್ ಅಲ್ಲಿ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ನೋಡಿ ಮೂಮೆಂಟಮ್ ಚೆನ್ನಾಗಿ ಸಿಕ್ಕಿದೆ. ಕರೆಕ್ಟಾ? ಸೊ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟಾ? ಇದು ನೀವು ಸಿಂಪಲ್ ಆಗಿ ಮಾಡುವಂತಹ ವಿಚಾರ. ಇನ್ನೊಂದು 2 ದಿವಸ ನೋಡೋಣ, ರ್ಯಾಲಿ ಇಲ್ದಿರೋ ದಿವಸನು ನೋಡೋಣ. ಆವಾಗ ನಿಮ್ಗೆ ಅದು ಅರ್ಥ ಆಗಕ್ಕೆ ಶುರು ಆಗುತ್ತೆ. ಈಗ ನೋಡಿ, ನಿಮ್ಗೇನು ಅರ್ಥ ಆಯ್ತು,
ಇಲ್ಲಿ ಕ್ಲೋಸಿಂಗು, ಈ ಕ್ಯಾಂಡಲ್ ಸ್ಟ್ರೆಂತ್ ಕ್ಲೋಸಿಂಗು ದಾಟಿ ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ರೀಟೆಸ್ಟ್ ಬಂದಾಗ ತಗೊಳ್ಳೋಂತಹ ಮನಸ್ಥಿತಿ ರೆಡಿ ಇದ್ರೆ ಇದು ರೀಟೆಸ್ಟ್ಗೆ ಎಂಟ್ರಿ ಆದ ಮೇಲಿಂದ ನೋಡಿ ಒಳ್ಳೆ ರೀತಿಯ ಒಂದು ಶಾರ್ಟ್ ಟ್ರೇಡ್ ನಮಗ್ ಬಂದಿದೆ. ನಾವು ಸ್ವಿಂಗ್ ಬ್ರೇಕ್ ಆದ್ಮೇಲೆ ತಗೊಳ್ತೀವಿ ಅಂತ ಇದ್ರೆ ಅದು ನಿಮ್ಗೆ ಸ್ವಲ್ಪ ಕಮ್ಮಿ ಮೂಮೆಂಟಮ್ ಕೊಟ್ಟಿದೆ. ಇದು ಬ್ರೇಕ್ ಆದ ಮೇಲಿಂದ ತಗೊಳ್ತೀವಿ ಅಂತ ಹೊರಟ್ರೆ ಇದು ಮೂಮೆಂಟಮ್ ತುಂಬಾ ಕಮ್ಮಿ ಇದೆ. ನಿಮ್ಗೆ ಅಭ್ಯಾಸ ಆಯ್ತಂದ್ರೆ ನೀವು ಇಲ್ಲೇ ತಗೊಳ್ತೀರಿ, ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿರೋ ಮೂಮೆಂಟಮ್ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ನೀವು ಯಾವಾಗ ಪಿ ನೋಡ್ಬೇಕು? ಪಿ ನೋಡ್ಬೇಕಂದ್ರೆ ಒಂದೇ ಸಿಂಪಲ್ ಇರೋದು, ಸಿ ಗಿಂತ ಮೇಲೆ ಅಂದ್ರೆ ಯಾವುದೇ ರೆಡ್ ಕ್ಯಾಂಡಲ್ ಗಿಂತ ಮೇಲೆ ಕ್ಲೋಸಿಂಗ್ ಕೊಡದೇ ಇದ್ರೆ ನಾನು ನೋಡ್ತೀನಿ ಅಂತ. ನೋಡಿ ಕ್ಲಿಯರ್ ಆಗಿದೆ. ಇದು ಮೂರು ಇದ್ರ ಮೇಲೆ ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಕರೆಕ್ಟಾ? ಇದ್ರ ಮೇಲ್ಗಡೆ ಇದು ಕ್ಲೋಸ್ ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೋಡಿ ಅದ್ರ ಮೇಲ್ಗಡೆ ಯಾವುದು ಕ್ಲೋಸ್ ಕೊಟ್ಟಿಲ್ಲ. ಅಂದ್ರೆ ಏನಾಯ್ತು? ಮಾರ್ಕೆಟ್ ಹೇಳ್ತು ನಾನು ಮೂವ್ ಆಗ್ತಾ ಇಲ್ಲ ಅಂತೇಳಿ ರಿವರ್ಸ್ ಬಂದ. ನಿಮಗೆ ಕ್ಲಾರಿಟಿ ಸಿಕ್ತಾ ಅವನು ಹೋಗ್ತಾ ಇಲ್ಲ ಅಂತ? ಸೊ ಈಗ ನಿಮ್ಗೆ ಏನಾಯ್ತು? ಇಲ್ಲಿ ತಗೊಬಹುದು ರೀಟೆಸ್ಟಿಗೆ, ಇಲ್ಲ ಅಂದ್ರೆ ಇದು ಬ್ರೇಕ್ ಆದಾಗ ಟ್ರೈ ಮಾಡಿ, ಮೂವ್ಮೆಂಟ್ ಸಿಕ್ಕಿದೆ. ಕ್ಲಿಯರ್? ತಿರ್ಗಾ ಯಾವುದೇ ಒಂದು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗೋವರೆಗೂ ವೇಟ್ ಮಾಡಿ. ತಿರ್ಗಾ ರೆಡ್, ಸೊ ರೆಡ್ ಬ್ರೇಕ್ ಆಗೋವರೆಗೆ ತಿರ್ಗಾ ಎಂಟ್ರಿ ಆಗ್ಬೇಕು. ನಾನು ಹೇಳ್ತೇನೆ ಓವರ್ ಟ್ರೇಡ್ ಚಟ ಇದ್ದವ್ರು ಮಾಡುವಂಥದ್ದು, ಅದೇ ಚಟ ರೂಲ್ಸ್ ಪ್ರಕಾರವಾಗಿ ಮಾಡೋದು. ಇದ್ರ ಮೇಲ್ಗಡೆ ಕ್ಲೋಸ್ ಕೊಡೋವರೆಗೆ ನಾನು ಸಿ ತಗೊಳಲ್ಲ, ಇದ್ರ ಕೆಳಗಡೆ ಕ್ಲೋಸ್ ಕೊಡೋವರೆಗೆ ನಾನು ಪಿ ತಗೊಳಲ್ಲ. ಕ್ಲಿಯರ್? ಸೊ ಈಗ ಇದ್ರ ಮೇಲ್ಗಡೆ ಕ್ಲೋಸ್ ಕೊಡ್ತು, ರೀಟೆಸ್ಟ್ ಬರಬೇಕಿತ್ತು, ಬಂದು ಕರೆಕ್ಟಾಗಿ ಟಚ್ ಆಗಿದ್ರೆ ತಗೊಬೋದಿತ್ತು, ಬರಲಿಲ್ಲ. ಸರಿಯಾ? ಇಲ್ಲಿ ಬಂದಾಗ ನಾವು ತಗೊಂಡಿದ್ರೆ ಸ್ಟಾಪ್ ಲಾಸ್ ಆಯ್ತು, ಸುಮ್ಮನೆ ಇರೋದು. ತಿರ್ಗಾ ಇದ್ರ ಕೆಳಗಡೆ ಕ್ಲೋಸ್ ಕೊಡ್ತು, ರೀಟೆಸ್ಟ್ ಆಯ್ತು, ಬ್ರೇಕ್ ಆದಾಗ ತಗೊಂಡ್ವಿ, ನೋಡಿ ಇದು ಮೂವ್ಮೆಂಟ್ ಆಗಿದೆ. ಸಿಂಪಲ್ ಆಗಿದೆ. ನೀವು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ, ಫಾರ್ವರ್ಡ್ ಟೆಸ್ಟ್ ಮಾಡಿ, ನಿಮ್ಗೆ ಎಷ್ಟು ಕ್ಲೀನಾಗಿ ಅರ್ಥ ಆಗುತ್ತೆ ಅಂದ್ರೆ ಅಯ್ಯೋ ಇದಿಷ್ಟು ಸಿಂಪಲ್ ಇತ್ತಲ್ಲ, ನಾನು ಯಾಕೆ ಈಗ ನೋಡಿ ಸೈಡ್ ವೇಸ್ ದಿವಸ ನೋಡಿ ತೋರಿಸ್ತೀನಿ. ಈಗ ಇಲ್ಲೇನಾಯ್ತು? ಇದು ಫಸ್ಟ್ ಕ್ಯಾಂಡಲ್ಗಿಂತ ಕ್ಲೋಸಿಂಗ್ಗಿಂತ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಕರೆಕ್ಟಾ? ರೀಟೆಸ್ಟ್ ಬರಲೇ ಇಲ್ಲ. ಸೆಕೆಂಡ್ ಕ್ಯಾಂಡಲ್ ಆಯ್ತು, ಅದು ಗ್ರೀನೇ ಆಯ್ತು, ಗ್ರೀನ್ ಗಿಟ್ರಿ. ಇದ್ರ ಮೇಲ್ಗಡೆ ಎಲ್ಲಾರ ಕ್ಲೋಸ್ ಕೊಡ್ತಾ ಇಲ್ಲ, ಇಲ್ಲಿ ರೀಟೆಸ್ಟ್ ಆಗ್ತಾ ಇಲ್ಲ. ನಿಮಗೊಂದು ಕ್ಲಾರಿಟಿ ಸಿಕ್ತು, ಏನು? ಇವನು ರೀಟೆಸ್ಟ್ ಮಾಡ್ತಾ ಇಲ್ಲ, ಈ ಕಡೆನೂ ಬರ್ತಾ ಇಲ್ಲ, ಮಾರ್ಕೆಟ್ ಎಲ್ಲೂ ಮೂವ್ ಆಗ್ತಾ ಇಲ್ಲ. ನಾನು ಮೂವ್ ಆಗಿ ಸರಿ ಬರೋವರೆಗೂ ತಗೊಳಲ್ಲ ಅಂತ ನೀವು ಸುಮ್ಮನೆ ಕೂತ್ರೆ ಪಾಸ್. ಯಾವಾಗ ಅದು ಬಂದಾಗ ನೀವು ತಗೊಂಡಿದ್ದೀರೋ ಆವಾಗ ಅದು ಮೂಮೆಂಟಮ್ ಕೊಟ್ಟಿದೆ, ಅಲ್ಲಿವರೆಗೆ ಮಾಡಂಗಿಲ್ಲ. ಕರೆಕ್ಟಾ? ಸೈಡ್ ವೇಸ್ ಅಲ್ಲಿ ಸಿಂಪಲ್ ಆಗಿ ಕಂಡು ಹಿಡಿದು ಬಿಡ್ಬೋದು, ಏನು ಟೆನ್ಷನ್ ಕೊಡಲ್ಲ ಅದು. ಆದ್ರೆ ರ್ಯಾಲಿ ಇದ್ದಿದ್ದ ದಿವಸ ಲಾಟ್ರಿ ಹೊಡೆದಂಗೆ ಹೋಗ್ತಾ ಇರ್ತಾನೆ. ಕರೆಕ್ಟಾ? ಕಾಯ್ತಾ ಕೂತ್ಕೊಬೇಕು. ಈಗ ನಾವು ನೋಡಿ ಇಂಥ ರ್ಯಾಲಿ ದಿವಸ ನಮ್ಗೆ ಮಿಸ್ ಆಗ್ಬೋದು. ಇಲ್ಲಿ ಬ್ರೇಕ್ ಆಗಿ ಮೇಲ್ಗಡೆ ಕ್ಲೋಸ್ ಕೊಟ್ಟ, ರೀಟೆಸ್ಟ್ ಕಾದ್ರಿ, ಬರ್ಲಿಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಮೇಲ್ ತಗೊಂಡೋದ, ಸರಿ ಇಲ್ಲಿಟ್ರಿ, ಇಲ್ಲಿ ರೀಟೆಸ್ಟ್ ಬಂದ್ರೆ ತಗೊಳ್ತೀನಿ ಅಂದ್ರಿ, ಬರ್ಲಿಲ್ಲ, ಸರಿ ನೆಕ್ಸ್ಟ್ ಕ್ಯಾಂಡಲ್ ಹೋಯ್ತು, ಇಲ್ಲಿ ರೀಟೆಸ್ಟ್ ಬಂದಾಗ ತಗೊಳ್ತೀನಿ ಅಂತ ಕೂತ್ರಿ. ಈಗ ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟ ಮೇಲೆ ರೀಟೆಸ್ಟ್ ಬಂದ, ನೀವು ತಗೊಂಡ್ರಿ, ನೆಕ್ಸ್ಟ್ ರ್ಯಾಲಿ ಯಾರು ಹಿಡಿಬೋದು. ಕಾಯ್ಬೇಕು, ಕಾದು ಮಾಡಬೇಕು. ರ್ಯಾಲಿ ಓಡಿದ್ರೆ ಓಡ್ಲಿ ಬಿಡಿ, ಆಯ್ತಾ? ಅದಲ್ಲದೆ ನಿನ್ನೆದೊಂದು ವಿಡಿಯೋ ಹೇಳಿದ್ದೆ, ಡಬಲ್ ಟಾಪು ಡಬಲ್ ಬಾಟಮ್ ಒಂದು ವಿಡಿಯೋ ಪ್ಯಾಟರ್ನ್ ಹೇಳಿದ್ದೆ. ಆ ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ, ಎರಡೂ ಸೇರಿಸಿ, ಅವಾಗ ನಿಮ್ಗೆ ಟ್ರೇಡಿಂಗ್ ಎಷ್ಟು ಸುಲಭ ಆಗುತ್ತೆ. ಜೊತೆಗೆ 12 ಗಂಟೆ ಸೇರಿಸಿ, 1 ಅವರ್ ಝೋನ್ ಸೇರಿಸಿ, ನಿಮ್ದೇ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸಿಂಪಲ್ ಆಗಿ, ಎಫೆಕ್ಟಿವ್ ಆಗಿ, ಸೂಪರ್ಬ್ ಆಗಿ ತಗೊಂಡೋಗುತ್ತೆ. ಸೊ ಯಾವ ಇಂಡಿಕೇಟ್ರು ಬೇಡ, ಏನು ಬೇಡ. ಓಕೆನಾ? ಸೊ ಇದು ನೋಡ್ಲಿಕ್ಕೆ ಸಿಂಪಲ್ ಆಗಿದ್ರು ಪವರ್ಫುಲ್ ಆಗಿದೆ. ಇದನ್ನ ಕಲೀರಿ, ಬ್ಯಾಕ್ ಟೆಸ್ಟ್ ಮಾಡಿ, ಫಾರ್ವರ್ಡ್ ಟೆಸ್ಟ್ ಮಾಡಿ. ಗೊತ್ತಾಗ್ಲಿಲ್ವಾ? ಟೆಲಿಗ್ರಾಮಿಗೆ ಬನ್ನಿ, ಡ್ರಾಪ್ ಮಾಡಿ. ಇದು ಸಿಂಪಲ್ ಟೆಕ್ನಿಕ್ಕು. ಇದಕ್ಕಿಂತ ಅಜಗಜಾಂತರ ವ್ಯತ್ಯಾಸ ಇರುವಂತಹ ದೊಡ್ಡ ಟೆಕ್ನಿಕ್ಗಳು ಕೋರ್ಸಲ್ಲಿದೆ, ಅದು ಬೇರೆ. ಅದು ಇನ್ನು ಸ್ವಲ್ಪ ಕಲಿಬೇಕು ಅಂತ ನಿಮ್ಗೆ ಹುಮ್ಮಸ್ ಬಂದಾಗ ಬನ್ನಿ, ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಸೆಲ್ಲಿಂಗ್ ಆರ ಮಾಡಿ, ಬೈಯಿಂಗ್ ಆರ ಮಾಡಿ, ಅದೇ ಪ್ರಕಾರವಾಗಿ ಮಾಡಿ. ಒಳ್ಳೆ ರೀತಿಲಿರಿ, ಕನ್ಫ್ಯೂಸ್ ಆಗಬೇಡಿ, ಇಂಡಿಕೇಟರ್ ಹಿಂದೆ ಹೋಗಬೇಡಿ. ಖಾಲಿ ನಿಮ್ಮ ಚಾರ್ಟು ನಿಮ್ಗೆ ಹೇಳುತ್ತೆ, ಅದನ್ನು ಯೂಸ್ ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.